ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಡೀಪ್ ಫ್ರೈ ಮಾಡ್ದಿರಾ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಅದು ಸಬ್ಬಕ್ಕಿ ವಡೆ ಮಾಡೋದು ತುಂಬ ಸುಲಭ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಸಬ್ಬಕ್ಕಿ ಕಾಳು ತೊಗೊಂಡಿದ್ದೆ. ಅದನ್ನ 3 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಬ್ಬಕ್ಕಿ ತೊಗೊಂಡ್ರೆ ಸಾಕು. ನೈಲಾನ್ ಸಬ್ಬಕ್ಕಿ ಏನು ಬೇಡ. ನೋಡಿ, 3 ಅವರ್ಸ್ ನೆನೆಸ್ಕೊಂಡಿದ್ದಾದ್ಮೇಲೆ ಅದನ್ನ ನೀರೆಲ್ಲ ಬಸ್ದು ಹೀಗೆ ಆಗಿರುತ್ತೆ ತೊಗೊಂಡಿದ್ದೀನಿ. ನಾನೀಗ 1 ಕಪ್ ಆಗುವಷ್ಟು ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೊದಲು ಸಬ್ಬಕ್ಕಿ ಕಾಳಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ ಇನ್ನೂ ಸ್ವಲ್ಪ ಅದ್ರಲ್ಲಿ ನೀರಿನ ಅಂಶ ಇದ್ದರೆ ಈ ಶೇಂಗಾ ಪುಡಿ ಹಾಕಿದ ತಕ್ಷಣ ಅದನ್ನು ಸ್ವಲ್ಪ ಡ್ರೈ ಮಾಡಿಸುತ್ತೆ. ಹೀಗೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ತುರಿದಿರೋ ಶುಂಠಿ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ತುರಿದಿರೋ ಶುಂಠಿ, ಒಂದು 4 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದಕ್ಕಿಂತ ಚಿಲ್ಲಿ ಪೌಡರು ಹಾಕಬೇಕು. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೇ ಬೈಂಡಿಂಗಿಗೆ ನಾನು 3 ಆಲೂಗಡ್ಡೆನ ಈಗ ಬೇಯಿಸಿ ಅದನ್ನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ಮ್ಯಾಶರಲ್ಲಿ. ಇಲ್ಲ ಅಂತಂದರೆ ನೀವು ಅದನ್ನ ತುರಿದು ಸಹ ಹಾಕ್ಕೋಬೋದು. ಹಾಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಮಧ್ಯ ಹಾಗಾಗಿ ಸಿಕ್ಬಿಡುತ್ತೆ ಆಲೂಗಡ್ಡೆ, ನೀಟಾಗಿ ಬೈಂಡ್ ಆಗಲ್ಲ. ಆಗ ಸಬ್ಬಕ್ಕಿ ಕಾಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಈಗ ಅದನ್ನೆಲ್ಲ ಈಗ ಸಬ್ಬಕ್ಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ಅದಕ್ಕೇ ಈ ಆಲೂಗಡ್ಡೆನೂ ಹಾಕಿ ಈಗ ಎಲ್ಲನೂ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಹಸಿಮೆಣಸಿನ್ಕಾಯಿನೇ ಆಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನೇ ಜಾಸ್ತಿ ಮಾಡ್ಕೋಬೋದು. ಮಕ್ಕಳೆಲ್ಲ ತಿಂತಾರಲ್ವ, ಆಗ ಮಧ್ಯೆ ಚಿಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚಿಕ್ಕ ಬಾಲ್ಸ್ ಆಗಿ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ನೀವು ಬೇಕಂದರೆ ಇದನ್ನ ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಅಪ್ಪಂ ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ. ಈಗ ಪ್ಯಾನ್ನ ಸ್ವಲ್ಪ ಕಾಯಕ್ಕಿಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ನಾನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಪ್ಯಾನ್ ಹೀಟು ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಅದಾದಮೇಲೆ ನಾವು ಮಾಡಿರೋಂಥ ಸಬ್ಬಕ್ಕಿ ಬಾಲ್ಸ್ನೆಲ್ಲ ಇದ್ರಲ್ಲಿ ಇಟ್ಕೊಂಬರೋಣ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ನಿಧಾನಕ್ಕೆ ಬೇಯಿಸ್ಕೊಳ್ತಾ ಬರಬೇಕು. ಫ್ಲೇಮ್ ಹೈ ಮಾಡಿದ್ರೆ ಮೇಲ್ಗಡೆ ಎಲ್ಲ ಬೇಗ ರೋಸ್ಟ್ ಆಗಿಬಿಡುತ್ತೆ, ಒಳಗಡೆ ಬೆಂದೇ ಇರಲ್ಲ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಡೀಪ್ ಫ್ರೈಯಲ್ಲಿ ಬೇಕಾದರೆ ಬೇಗ ಆಗೋಗುತ್ತೆ, ಬಟ್ ಇದು ಆಯಿಲ್ ಫ್ರೀ ಅಂತ ಮಾಡ್ಕೋಬೇಕಷ್ಟೇ. ನೋಡಿ, ಈ ರೀತಿ ಆಗುತ್ತೆ. ಇದು ಬೇಯಿಸೋದೆ ಹಿಂಗೆ ರೋಲ್ ಮಾಡ್ತಾಯಿದ್ರೆ ಈಸಿಯಾಗಿ ಫ್ಲಿಪ್ ಆಗಬೇಕು, ಅದು ತಿರುಗ್ತಾ ಇರಬೇಕು, ಆವಾಗ ಬೆಂದಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಫ್ಲೇಮ್ ಮಾತ್ರ ನೀವು ಲೋ ಅಥವಾ ತುಂಬ ಮೀಡಿಯಮ್ ಲೋ ಅಲ್ಲಿ ಇರಲಿ, ಆವಾಗ ನೀಟಾಗಿ ಆಗಿರುತ್ತೆ. ನೋಡಿ, ಈಗೆಲ್ಲ ರೆಡಿಯಾಗಿದೆ ಸಬ್ಬಕ್ಕಿ ಬೋಂಡ, ಇಲ್ಲ ಸಬ್ಬಕ್ಕಿ ವಡೆ ಅನ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ತುಂಬ ಹೆಲ್ದಿಯಾದ ರೆಸಿಪಿ ಇದು. ಡೀಪ್ ಫ್ರೈ ಮಾಡೋದು ಬೇಡ ಅಂತಂದರೆ ನಾವು ಈಗೂ ಸಹ ಮಾಡ್ಕೊಬೋದು. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ನೀವೇನಾದರೂ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.